ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ಸೆಂಟ್ರಲ್ ವಾಟರ್ ಕಮಿಷನ್ ಅವರೊಂದು ತೀರ್ಪನ್ನು ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಈಗೇನು ಹಿಂದೆ 3,500 ಕ್ಯೂಸೆಕ್ಸ್ ವಾಟರ್ನ ನೀರನ್ನು 15 ದಿವಸ ಕೊಡಬೇಕು ಅಂತೇಳಿ ಆದೇಶ ಮಾಡಿದರು. ಅದರಂತೆ ರಾಜ್ಯ ಸರ್ಕಾರ 3,500 ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುಮಾರು ಒಂದೊಂದು ದಿವಸ 20,000ಕ್ಕೂ 23,000 ಕ್ಯೂಸೆಕ್ಸ್ಗೂ ಕೂಡ ಹೆಚ್ಚು ನೀರನ್ನು ತಮಿಳುನಾಡಿಗೆ ಬಿಟ್ಟಿದ್ದೇವೆ. ಈ ಮಧ್ಯೆ ತಮಿಳುನಾಡಿನವರು ನಮಗೆ ಇನ್ನೂ ಹೆಚ್ಚು ನೀರನ್ನು ಕೊಡಿ ಅಂತೇಳಿ ಸೆಂಟ್ರಲ್ ವಾಟರ್ ಕಮಿಷನ್ ಮುಂದೆ ಹೋಗಿದ್ರು. ಅವರು ಸೆಂಟ್ರಲ್ ವಾಟರ್ ಕಮಿಷನ್ನರು ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಸುಮಾರು 12,500 ಕ್ಯೂಸೆಕ್ಸನ್ನು ಪ್ರತಿನಿತ್ಯ ಮುಂದಿನ 15 ದಿವಸದಲ್ಲಿ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ನಮಗೆ ನಮ್ಮ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಈಗಾಗಲೇ ನಮಗೆ ನಮ್ಮ ರಿಸರ್ವಾಯರ್ಗಳಿಗೆ ಬರ್ತಕ್ಕಂಥ ಒಳಹರಿವು ಕಡಿಮೆ ಆಗಿದೆ. KRS ಇರ್ಬೋದು, KRS ಇನ್ನೂ ತುಂಬಲೇ ಇಲ್ಲ. KRS ಇನ್ನೂ ಸಂಪೂರ್ಣವಾಗಿ 124 ಅಡಿ ಬರಬೇಕಾಗಿದ್ದು ಇನ್ನೂ ಬರಲಿಲ್ಲ. ಕಬಿನಿಯಲ್ಲಾಗಲಿ, ಹೇಮಾವತಿಯಲ್ಲಾಗಲಿ ಅಥವಾ ಆರಂಗಿಯಲ್ಲಾಗಲಿ ಅಲ್ಲಿ ಏನು ನೀರು ಸ್ವಲ್ಪ ಮಟ್ಟಿಗೆ ಬಂದಿತ್ತು ಅದನ್ನು ನಾವು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ. ಅದರ ಮೂಲಕನೇ ನಾವು ಕಬಿನಿ ಮೂಲಕನೇ ತಮಿಳುನಾಡಿಗೆ ನೀರನ್ನು ಕೊಟ್ಟಿದ್ದು. ಇವತ್ತು 12,000 ಕ್ಯೂಸೆಕ್ಸನ್ನು ಬಿಡಬೇಕಾದ್ರೆ ನಮಗೆ ಅದಕ್ಕೆ ಡಬಲ್ ಆಗಲಿ ಅಥವಾ ಅದಕ್ಕೆ ಅಷ್ಟಾಗಲಿ ನಮಗೆ ಒಳಹರಿವು ಬರಬೇಕು. ಅದು ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳು ನಾಳೆ ಸಂಪುಟದ ಸಭೆ ಇದೆ, ನಾವೆಲ್ಲ ತೀರ್ಮಾನ ಮಾಡಿ ತೆಗೆದುಕೊಳ್ತೇವೆ. ಏನು ತೀರ್ಮಾನ ತಗೋಬೇಕು ಅದನ್ನು ತಗೊಳ್ತೇವೆ. ಜಿಲ್ಲೆಗೆ ಹೇಮಾವತಿ ನೀರು ಈಗಾಗಲೇ ಮಾನ್ಯ ಶಾಸಕರುಗಳ ಈ ಸಭೆಯಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅಲ್ಲಿ ಹೇಮಾವತಿಯಿಂದ ನೀರು ಬಿಡಿಸ್ಕೊಳ್ಬೇಕು ಅಂತೇಳಿ ಅದನ್ನು ನಾವು ICC ಮೀಟಿಂಗನ್ನು ನೆಕ್ಸ್ಟ್ ವೀಕು ಕರಿಬೇಕು ಅಂತೇಳಿ ಹೇಳಿದ್ದೇವೆ. ಆ ಮೀಟಿಂಗಲ್ಲಿ ತೀರ್ಮಾನವನ್ನು ಮಾಡ್ತೀವಿ. ಹಾಸನ ಜಿಲ್ಲೆಯವರು, ತುಮಕೂರು ಜಿಲ್ಲೆಯವರು ಶಾಸಕರಾಗಲಿ ಅಥವಾ ಯಾರು ICC ಮೆಂಬರ್ಸ್ ಇದ್ದಾರೆ ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಯಾವ ಮಟ್ಟಿಗೆ ಭಾಳ ಗಂಭೀರವಾದ ಪರಿಸ್ಥಿತಿ ಇದೆ. ಈಗಾಗಲೇ ಈ ಸಬ್ ಡಿವಿಷನ್ನಲ್ಲಿ ಜುಲೈ ತಿಂಗಳಲ್ಲಿ ಮಳೆ 82-90%ಗೂ ಹೆಚ್ಚು ಕಡಿಮೆ ಆಗಿದೆ. ಇಂಥ ಗಂಭೀರವಾದ ಪರಿಸ್ಥಿತಿ ನಮ್ಮಲ್ಲಿ ಯಾವತ್ತೂ ಆಗಿರಲಿಲ್ಲ. ಕುಡಿಯೋ ನೀರಿಗಾಗಲಿ, ಕಾಮಗಾರಿಗಳಿಗಾಗಲಿ, ಮೇವಿಗಾಗಲಿ ಇದೆಲ್ಲವನ್ನು ಕೂಡ ನಾನು ಇವತ್ತು ಪರಿಶೀಲನೆ ಮಾಡಿದ್ದೇನೆ. ಏನೇನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಈಗಾಗಲೇ ನಾನು ಅವರಿಗೆ ಕೊಟ್ಟಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇಡೀ ರಾಜ್ಯದ ಎಲ್ಲ ಅಧಿಕಾರಿಗಳಿಗೂ ಮಾತಾಡಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಅವರು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಎಲ್ಲರಿಗೂ ಮಾತಾಡಿದ್ದಾರೆ. ಆ ಮಾತಿನಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ಗಂಭೀರವಾಗಿ ತಗೋಬೇಕು, ಎಲ್ಲ ಅಧಿಕಾರಿಗಳು ಕೂಡ ಸ್ಪಂದಿಸಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಬರದ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಭಾಳ ಗಂಭೀರವಾಗಿದೆ ಅಂತೇಳಿ ಮತ್ತೊಂದು ಸಾರಿ ಹೇಳೋದಕ್ಕೆ ಬಯಸ್ತೀನಿ. ಇಲ್ಲ, ತೃಪ್ತಿ ಪ್ರಶ್ನೆ ಬರೋಲ್ಲ ಇದರಲ್ಲಿ. ತೃಪ್ತಿ ಅಲ್ಲ, ವಸ್ತುಸ್ಥಿತಿ ಏನಿದೆ ಅಂತ ನೋಡಬೇಕಾಗುತ್ತೆ. ಅದಕ್ಕೆ ನಾವು ಉತ್ತರಗಳನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಮುಂದಿನ ದಿನದಲ್ಲಿ ವರದಿಯನ್ನು ಸಲ್ಲಿಸ್ತೇವೆ. ಅವ್ರಿಗೂ ಕೂಡ ಗಮನಕ್ಕೆ ತರ್ತೇವೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಇನ್ ಎ ಫೆಡ್ರಲ್ ಸಿಸ್ಟಮ್ ದೇ ಆಲ್ಸೋ ಹ್ಯಾವ್ ಟು ಸಪೋರ್ಟ್ ಅಸ್. ಆದ್ದರಿಂದ ನಾವು ಈ ಒಂದು ಮೆಮೊರೆಂಡಮನ್ನು ಬಹುಶಃ ಈ ತಿಂಗಳ ಅಂತ್ಯದಲ್ಲಿ ನಾವು ಮೆಮೊರೆಂಡಮನ್ನು ಕೊಡ್ತೇವೆ. ಅದು ಅವ್ರಿಗೆ ಬಿಟ್ಟಿದ್ದು, ಬರಬೇಕಾದ್ರು. ಇವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವರು ಬಂದರೆ ಭಾಳ ನಮಗೆ ಸಪೋರ್ಟಿವ್ ಆಗಿ ಇರುತ್ತೆ. ನಾವು ಡೆಲ್ಲಿಯಲ್ಲಿ ಮುಖ್ಯಮಂತ್ರಿಗಳು ನಾನು ಇಬ್ಬರು ಕೂಡ ಸಂಸದರ ಸಭೆಯನ್ನು ಕರೆದಿದ್ದು. ಎಲ್ಲ ಸಂಸದರು ಬಂದಿದ್ದರು, ಒಂದಿಬ್ಬರು ಬಿಟ್ಟರೆ ಎಲ್ಲ ಸಂಸದರು, ಸಚಿವರುಗಳು, ಕೇಂದ್ರದ ಸಚಿವರು, ನಮ್ಮ ರಾಜ್ಯವನ್ನು ಪ್ರತಿನಿಧಿಸೋರು ಎಲ್ಲರೂ ಬಂದಿದ್ದರು.
ಎಲ್ಲರೂ ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ. ನಾವು ರಾಜ್ಯದ ಸಮಸ್ಯೆ ಬಂದಾಗ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಆ ವಿಶ್ವಾಸ ನಮಗಿದೆ. ರಾಜ್ಯದ ಸಮಸ್ಯೆಗಳು ಬಂದಾಗ ನಮ್ಮ ಜೊತೆ ಇರ್ತಾರೆ ಅವರು.